ಈಗ ನೀವು ಎಷ್ಟು ಜೊತೆನೇ ಟ್ರಾವೆಲ್ ಮಾಡಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಬಟ್ ಯಾವತ್ತು ನಿಮಗೆ ಅನ್ನಿಸ್ತು ನಾನು ಪ್ರೊಡ್ಯೂಸರ್ ಆಗಬೇಕು ನಾನೇ ಒಂದು ಸಿನಿಮಾ ಮಾಡಬೇಕು ಅನ್ಸಿತ್ತು ಯಾಕೆ ಯಾ ಸನ್ನಿವೇಶ ಯಾವಾಗ ನಮಗೂ ಅದಾಗ್ತಿತ್ತಲ್ರಿ ಇವಾಗ ನಮ್ಮನ್ನು ಎಷ್ಟೋ ಸರಿ ನಾವು ಸೆಟ್ಟಿಗೆ ಹೋಗಿ ಬಟ್ಟೆ ಹಾಕೊಂಡು ಹೋಗಿ ವಾಪಸ್ ಬಂದಿರೋದುಂಟು ನಮ್ಮ ಯಶು ಅವೆಲ್ಲ ಈಗ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಸಿಂಪತಿಗೆ ಹೇಳ್ತಾವ್ರೆ ಅನ್ಸುತ್ತೆ ಈಗ ಹೇಳಲ್ಲ ಒಂದು ಟೈಮ್ ಬರಲಿ ಎಲ್ಲ ಹೇಳ್ತೀನಿ ಅಂದ್ರೆ ನಾವು ಬೆಳೆದು ಬಂದ ದಾರಿನ ಹೇಳ್ಬೇಕು ಹೇಳಿದ್ರೆ ಇನ್ನೊಬ್ರು ಹೊಸಬ್ರಿಗೆ ಮಾದರಿ ಆಗೋದು ಈಗ ಏನಾಗ್ಬಿಡುತ್ತೆ ಈಗ ದೂರದಲ್ಲಿ ನಿಂತ್ಕೊಂಡು ಚೆನ್ನಾಗಿರೋರು ನೋಡೋದು ಬೇರೆ ಆ ಹಿಂದೆ ಕಷ್ಟಪಡೋರ್ದು ಹೇಳ್ಬೇಕು ಆದ್ರೆ ಈಗ ಹೇಳ್ಬಾರ್ದು ಹೀಗೆ ಹೇಳಿದ್ರೆ ಓ ಇವ್ರೇನೋ ಸಿನಿಮಾಗೆ ಬರೋ ಗಿಮಿಕ್ ತೋರಿಸ್ ಆ ಥರ ಎಲ್ಲ ಬರುತ್ತೆ ಗೊತ್ತಲ್ಲ ನಿಮಗೆ ಎಷ್ಟು ಬಟ್ ಇಲ್ಲ ನಿಮ್ಮ ಮಾತುಗಳಲ್ಲಿ ಬಹುಶಃ ಆ ಥರ ಅನ್ಕೊಳಕ್ ಚಾನ್ಸೇ ಇಲ್ಲ ಪ್ರತಿಯೊಂದು ಹೆಜ್ಜೆಲೂ ನಾವು ಶ್ರಮ ಬಿದ್ದು ಬಂದು ಇವತ್ತು ಅವನು ಆ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ನನಗೂ ಅನ್ನಿಸ್ತು ಅಂದರೆ ನಾವು ಏನಾದರೂ ಮಾಡಬೇಕು ಅಂದರೆ ಈ ಥರ ನಿಧಾನಕ್ಕೆ ಸ್ಟೆಪ್ ಹಾಕೊಂಡೇ ಹೋಗಬೇಕು ನಾವೇನು ಈಗ ಬಂದ್ಬಿಟ್ಟು ನೀವು 12 ಮೆಟ್ಲು ಯಾರೂ ಕಾಲಿಡೋಕ್ಕಾಗಲ್ಲ ಒಂದೊಂದು ಮೆಟ್ಲೇ ಇಡಬೇಕು ಎಷ್ಟೇ ನೀವು ದೊಡ್ಡವರಾದರೂ ಅದೇ ಸ್ಟೆಪ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದು ಬಟ್ ಅನಿಸಿದ್ದು ಭಾಳ ಹಿಂದೆನೇ ಅನಿಸಿತ್ತು ನನಗೆ ಬಟ್ ಯಶತ್ರನ ತುಂಬ ಸರಿ ಮಾತಾಡ್ಬೇಕಾದ್ರೆ ಅವನು ರೇಗಿಸ್ತಾ ಇದ್ದೆ ಅಮ್ಮ ನೀನು ಆರಾಮಾಗಿ ಕೆಲಸ ಮಾಡ್ಕೊ ಮನೇಲಿರಮ್ಮ ನಿಂಗೆ ಯಾಕಮ್ಮ ನಾನು ಇಲ್ವೇನಮ್ಮ ಅಂದರೆ ಅವನು ತುಂಬ ಆರಾಮಾಗಿರಲಿ ನಮ್ಮ ಎಲ್ಲರಿಗೂ ಅದಿರುತ್ತೆ ಮಕ್ಕಳಿಗೆ ಬಟ್ ನಮಗೇನೋ ಒಂದು ಖುಷಿ ಮಕ್ಕಳಿಗೆ ಇನ್ನೂ ಮಾಡೋಣ ಅನ್ನೋದೊಂದು ಖುಷಿ ಅವನೇನು ಬೇಡ ಅಂತ ಏನು ಅನ್ನಲ್ಲ ಆರಾಮಾಗಿರಿ ಅಂತ ಹೇಳಿದ್ದುಂಟು ಬಟ್ ನಮಗೆ ಸರ್ಪ್ರೈಸಾಗಿ ಬರಬೇಕು ಅವನಿಗೆ ಖುಷಿ ಅವನದೊಂದು ಬುದ್ಧಿ ಏನು ಗೊತ್ತಾ ಯಾರಾದರೂ ಮಾಡಲಿ ಕೆಲಸ ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ತಾನೆ ಅವ್ನು ನೀವು ನಾನು ಇನ್ನೊಬ್ಬರು ಅವನಿಗೆ ಸಿನಿಮಾ ಚೆನ್ನಾಗಿ ಮಾಡೋ ಹುಡುಗರು ಯಾರೇ ಒಂದು ಲೈಟ್ ಬಾಯ್ ಆಗಿರಲಿ ಚೆನ್ನಾಗಿ ಮಾಡಿದೀಯ ಕಣೋ ಅಂತಲೇ ಹೇಳ್ತಾನೆ ಅವನದು ಅದು ಗುಣ ನನಗೆ ಗೊತ್ತು ಚೆನ್ನಾಗಿ ಮಾಡಿಲ್ಲ ಅಂದರೆ ಮನೆಯವರು ಅಂತನೂ ನೋಡೋಲ್ಲ ನೀವು ಆಚೆಯವರು ಅಂತನೂ ನೋಡೋಲ್ಲ ಅಷ್ಟೇ ಹೇಳ್ಬಿಡ್ತಾನೆ ಆಮೇಲೆ ನಾನಿದ್ದೀನಿ ನನ್ನ ಮೇಲೆ ಡಿಪೆಂಡ್ ಆಗೋದು ಅದೆಲ್ಲ ನಮಗೆ ಮೊದಲೇ ಕಲಿಸ್ಬಿಟ್ಟಿದ್ದಾನೆ ಅವ್ನ ಮನೇಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ಅವ್ನು ಬೇರೆಯವ್ರಿಗೆ ಹೇಳೋದು ನಾವು ಕೇಳಿಸ್ಕೊಂಡು ಕಲ್ತ್ಕೊಂಡಿದ್ದೀವಿ ಈ ತುಂಬ ಜನ ಒಂಥರ ಈಗ ಎಷ್ಟಿದ್ದಾನೆ ಅಂತ ತುಂಬ ಜನ ಬರೋರಿಗೆ ಬುದ್ಧಿ ಹೇಳ್ತಾ ಇರೋನು ಅಲ್ಲಪ್ಪ ನಾನಿದ್ದೀನಿ ನಿಮ್ಮದೇನು ನೀವ್ಯಾರು ನೀವೇನು ನಾನು ಎಷ್ಟು ದಿವಸ ಬರ್ಬೋದು ನಿಮ್ಮ ಹಿಂದೆ ನಿಮ್ಮ ಟ್ಯಾಲೆಂಟ್ ನೀವು ಮಾಡಿ ತೋರಿಸಿ ಅಂತ ಎಲ್ಲ ಹೇಳ್ತಾ ಇದ್ದ ಅದು ನನಗೂ ಅನುಸರಿಸುತ್ತಲ್ವ ನಾನು ತಿಳ್ಕೊಬೇಕಲ್ವ ಅದನ್ನ ಅವನು ಯಾವಾಗಲೂ ಹೇಳ್ತಾನೆ ಮನೆಯವರಾಗಲಿ ಹೊರಗಡೆಯವರಾಗಲಿ ಸಿನಿಮಾಗೆ ನಾನು ಯಾರಿಗೂ ಕಂಪ್ರೋ ಆಗಲ್ಲ ಅಂತ ಅದೇ ಥರ ನಾನೇನೋ ಮಾಡ್ತೀನಿ ಅಂತ ತಕ್ಷಣಕ್ಕೆ ದುಡ್ಡು ಒಂದಲ್ಲ ಇಲ್ಲಿ ಬೇರೆ ನೇಮು ಕೆಟ್ಟೋಗ್ಬೋದು ಎಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಎಷ್ಟೂ ಬೈತಾರೆ ಜನ ಆ ಥರದ್ದೆಲ್ಲ ಯೋಚಿಸಿ ನಾವು ಮಾಡಿದ್ದೀವಿ ಬಟ್ ಅದು ಎಲ್ಲರ ಮನೇಲೂ ಇರುತ್ತೆ ಈಗ ನೀವು ಶಿವಣ್ಣವ್ರ ಮನೇಲೂ ಇರುತ್ತೆ ಭಯ ದೊಡ್ಡದು ಈಗ ಅಣ್ಣವ್ರ ಮನೇಲಿ ಅಣ್ಣವ್ರ ಮಕ್ಕಳು ಅಂದ್ಬಿಟ್ಟು ಅವ್ರಿಗೇನು ಈಸಿಯಾಗಿ ಬರೋಕ್ಕಿಲ್ಲ ಅವರು ಕಷ್ಟಪಟ್ಟೇ ಬಂದಿರೋದು ಎಲ್ರಿಗೂ ಇರುತ್ತೆ ಕಷ್ಟ ನಾನು ಇವತ್ತು ಯಶಮ್ಮ ಅಂತ ಈಸಿಯಾಗಿ ಬರೋಕ್ಕಾಗಲ್ಲ ನಾನು ಕಷ್ಟಪಟ್ಟೇ ಬರಬೇಕು ಅದು ಏನೇ ಇದ್ದರೂ ನಮ್ಗೆ ಆಡಿಯನ್ಸ್ ಕೊಡ್ಬೇಕು ಇವತ್ತು ಅವರೇ ನಮ್ಮ ದೇವ್ರುಗಳು ಅವರು ನಮ್ಮ ಕೆಲಸ ನೋಡಿ ಕೊಟ್ಟರು ಅಂದರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಮೇಲೆ ಕೇಳ್ಬೋದು ಇನ್ನು ನೋಡ್ರಪ್ಪ ಮತ್ತೆ ಮಾಡ್ತೀವಪ್ಪ ಅಂತ ನಾವು ಅವ್ರ ಹತ್ರ ಮಾತಾಡ್ಬೋದು ಇಲ್ಲಿ ಎಷ್ಟು ನಮ್ಗೆ ಹೇಳ್ಕೊಟ್ಟಿರೋದು ಇದೇ ಪಾಠ ಅವ್ನು ಇವತ್ತು ಅಷ್ಟು ದೂರ ಹೋಗಿದ್ದಾನೆ ನನ್ನ ಮಗ ಅಂತ ಹೇಳ್ತಿಲ್ಲ ಅವ್ನು ನಮಗೆ ಮನೇಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಹೋಗ್ಬಿಟ್ಟಿದ್ದಾನೆ ಅವನಲ್ಲಿದ್ರೂ ನಮ್ಮ ಮನೇಲಿ ನಮಗೆಲ್ಲ ನಾವು ಕೆಲವು ವಿಷಯ ಅವ್ನಿಗೆ ಹೇಳ್ಬೋದು ನಮ್ಮ ಮನೇಲಿ ಅಂಥ ವಿಷಯನೇ ಮಾತಾಡೋದು ನಾವು ಬೇರೆ ಹೊಗಳಿಕೆ ಅದೆಲ್ಲ ಮಾತಾಡೋದೇ ಇಲ್ಲ ಏನಾರು ಆಗುತ್ತೆ ಮುಂದೆ ಅಂದಾಗ ಅದನ್ನು ಅವ್ನು ನಮ್ಗೆ ಹೇಳ್ತಾನೆ ನಾವು ಅವ್ನಿಗೆ ಹೇಳ್ತೀವಿ ಇಬ್ಬರು ಈಗ ನಿಮ್ಗೆ ಅನಿಸ್ಬೋದು ಇದೇನು ಮಗನ ಹಿಂಗೆ ಹೇಳ್ತಾರೆ ಅಂತ ಅವ್ನು ನಮಗೂ ಹಂಗೆ ಹೇಳ್ತಾನೆ ಯಾರಾದರೆ ನಮ್ಮ ಸಿನಿಮಾ ಕೆಲಸ ಮಾಡಬೇಕಮ್ಮ ನೀನು ಹೇಳಿದೆ ಅಂದ್ಬಿಟ್ಟು ನೀನು ಹೇಳಿ ಸಿನಿಮಾ ಮಾಡಲಾ ಅಂತೆಲ್ಲ ಬೈದಿದ್ದಾನೆ ತುಂಬ ಸರಿ ಬೈಸ್ಕೊಂಡಿದ್ದೆ ಅದಕ್ಕೆ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಂದರೆ ಆ ತಪ್ಪು ಮಾಡಿ ಅದರಿಂದ ನಾನು ತಪ್ಪುಗಳಾಗಿದೆ ನಾನು ಹೇಳಿ ಮುಂಚೆ ಎಲ್ಲ ಸ್ಟಾರ್ಟಿಂಗಲ್ಲಿ ಅದರಿಂದ ನಾನು ಏನು ಹೇಳೋಕ್ಕೋಗಿಲ್ಲ ಬಟ್ ಈಗ ಅವನು ಕಲ್ತ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಂಗಾಗಿ ನಾವು ಏನು ಮಾಡ್ತೀವಿ ಅದನ್ನ ಭಯಭಕ್ತಿಯಾಗಿ ಮಾಡಬೇಕು ಆಮೇಲೆ ನಮ್ಮ ಸೊಸೆನೂ ಸ್ಟಾರು ಅವಳು ತುಂಬ ಹೆಸರು ಮಾಡಿದ್ದಾಳೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾಳೆ ಎಲ್ಲೋ ಒಂದು ಕಡೆ ಅವಳಿಗೆ ಕೆಟ್ಟ ಹೆಸರು ಬರಬಾರ್ದು ನಿಮ್ಮ ಅತ್ತೆ ನೋಡಿ ಎಂಥ ಪಿಕ್ಚರ್ ಮಾಡಿದರು ನಿಮ್ಮ ಅತ್ತೆಗೆ ಆ ಥರ ಎಲ್ಲ ಅಂದೇ ಅಂತಾರೆ ಜನ ಒಳ್ಳೇದು ಮಾಡಿದ್ರೆ ಹೇಳೋದಕ್ಕಿಂತ ಕೆಟ್ಟದ್ದು ಬೇಗ ರೀಚ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸೀಕ್ರೆಟಾಗಿ ಮಾಡಿದ್ಬಿಟ್ರೆ ಆಮೇಲೆ ಎಲ್ಲೂ ನನಗೆ ಅವನ ಹೆಸರು ಯಾಕೆ ಹೇಳಲ್ಲ ಅಂದರೆ ನೋಡ್ದ ಅವನಿಗೆ ಇಷ್ಟ ಆಗಲ್ಲ ಅದು ನೀವು ಕೆಲಸ ಮಾಡಿದ್ರೆ ಜನ ಕೊಡ್ತಾರೆ ರಿಸಲ್ಟು ನನ್ನ ಹೆಸ್ರು ಯಾಕೆ ಯೂಸ್ ಮಾಡ್ಕೊತೀರಾ ಬೇರೆಯವ್ರಿಗೆ ಹೇಳೋದು ಬೇರೆ ನಿಂಗೆ ಹೇಳೋದು ಬೇರೆನಮ್ಮ ಅಂತಲೇ ನೀನು ಅಲ್ಲದ್ರೆ ಆರಾಮಾಗಿ ಮನೇಲಿರೋ ನಿನ್ಗೆ ಯಾಕೆ ಬೇಕಿದು ಅಂತಲೇ ಹೇಳ್ತಾರೆ ನಿಜ ಯಾಕಂದರೆ ಪ್ರತಿಯೊಬ್ಬ ಗಂಡು ಮಗಂಗೆ ಏನು ಅನಿಸುತ್ತೆ ಅಂದರೆ ಮುಂಚಿಂದನೂ ನಾವು ನೋಡ್ಕೊಂಡು ಬಂದಿರ್ತೀವಿ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ನಮ್ಮನ್ನು ಬೆಳೆಸೋದ್ರಿಂದ ಹಿಡಿದು ನಮ್ಮನ್ನೊಂದು ನಮ್ಮ ಕಾಲ ಮೇಲೆ ನಿಲ್ಲಿಸೋದ್ರಿಂದ ಹಿಡಿದು ಮನೇಲಿ ಎಷ್ಟು ದುಡಿತಾರೆ ಅದೆಲ್ಲ ನೋಡಿರ್ತಾರೆ ಆವಾಗ ಏನನ್ಸುತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಮ್ಮ ಈಗಾದರೂ ಚೆನ್ನಾಗಿರಬೇಕು ನಾನು ದುಡಿತಾ ಇದ್ದೀನಿ ಈಗ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಮ್ಮನ ಚೆನ್ನಾಗಿಡಬೇಕು ಅಂತ
ಅವಾಗಿಂತ ಮಾತು ಬರುತ್ತೆ, ಯಾಕಮ್ಮ ಬೇಕು ನಿನಗೆ, ಸುಮ್ಮನೆ ಯಾಕಮ್ಮ ಇದೆಲ್ಲ ಟೆನ್ಷನ್ನು, ಪ್ರೊಡ್ಯೂಸರ್ ಆಗೋದಷ್ಟು ಈಸಿ ಅಲ್ಲಮ್ಮ, ಸುಮ್ಮನೆ ಇದ್ಬಿಡು ಬೇಡ ಅನ್ನೋ ಮಾತುಗಳು ಬಹುಶಃ ಯಶಿಂದನೂ ಕೂಡ ಬಂದಿರ್ಬೋದು. ಅದು ಪ್ರೀತಿಯಿಂದ, ಅದು ನಿಮ್ಮ ಮೇಲಿರುವಂಥ ಕಾಳಜಿಯಿಂದ ಇದ್ದಿರ್ಬೋದು. ಎಲ್ಲ ಥರದಲ್ಲೂ ಹೇಳ್ತಾನೆ ಅವನು, ಎಲ್ರಿಗೂ ಹೇಳ್ತಾನೆ. ಬಟ್ ಅವ್ರ ಟೀಮಲ್ಲಿ ಯಾರಾದರೂ ಕೆಲಸ ಮಾಡ್ತೀನಿ ಅಂದಾಗಲೂ ಅವನು ಬೇರೆಯವ್ರಿಗೆ ಬುದ್ಧಿ ಹೇಳ್ತಿದ್ದು ಕೇಳಿಸ್ಕೊಂಡಿದ್ದೀನಿ. ನನಗೂ ಅಂಥದ್ದು ಮಾಡು ಇಂಥದ್ದು ಮಾಡು ಅಂದಾಗೆಲ್ಲ ಅಮ್ಮ ನಿನಗೇನಮ್ಮ ಗೊತ್ತು ಸಿನಿಮಾ ಬಗ್ಗೆ, ನೀನು ನನಗೆ ಸಿನಿಮಾ ಬಗ್ಗೆ ಹೇಳಕ್ಕೆ ಬರಬೇಡ, ನೀನು ಬೇರೆದ್ರ ಬಗ್ಗೆ ನೀನು ಹೇಳುವಾಗ ನಾನು ಕೇಳ್ತೀನಲ್ವ.